ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿಗರಾಗಿದ್ದರೆ ನಿಮ್ಮ ಲೈಫ್ನಲ್ಲಿ ಒಮ್ಮೆಯಾದರೂ ಈ ರಸ್ತೆಗಳಲ್ಲಿ ಓಡಾಡಿಯೇ ಇರ್ತೀರಾ. ಅದೇ ನಮ್ಮೆಲ್ಲರ ಪ್ರೀತಿಯ ಶೇಷಾದ್ರಿಪುರಂ. ಇದು ಬರೀ ಲೇಔಟ್ ಅಲ್ಲ, ಹಳೆ ಸಂಪ್ರದಾಯ ಮತ್ತು ಹೊಸ ಶಿಕ್ಷಣ ಕ್ರಾಂತಿಯ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ. ಮತ್ತು ಬೆಂಗಳೂರಿನ ಸಿಟಿ ಸೆಂಟರ್ನಲ್ಲೇ ಇರೋ ಈ ಏರಿಯಾದ ವೈಭವ ನೋಡಲು ಎರಡು ಕಣ್ಣು ಸಾಲದು. ಮೆಜೆಸ್ಟಿಕ್ ಮತ್ತು ಮಲ್ಲೇಶ್ವರಂ ನಡುವೆ ಒಂದು ಸ್ಟ್ರಾಂಗ್ ಬ್ರಿಡ್ಜ್ ತರ ಇರೋ ಈ ಜಾಗಕ್ಕೆ ಅದರದ್ದೇ ಆದ ಒಂದು ಕ್ಲಾಸಿಕ್ ವೈಬ್ ಇದೆ. ಇಲ್ಲಿನ ಗಲ್ಲಿಗಳಲ್ಲಿ ಓಡಾಡಿದ್ರೆ ನಮಗೆ ಹಳೆಯ ಬೆಂಗಳೂರಿನ ನೆನಪುಗಳು ಮರುಕಳಿಸ್ತವೆ. ಇದು ನಿಜಕ್ಕೂ ಎಲ್ಲರ ಮನಸ್ಸಿಗೆ ಹತ್ತಿರವಾದ ಮತ್ತು ಮರೆಯಲಾಗದ ಅನುಭವ ನೀಡುವ ಅದ್ಭುತ ಲೊಕೇಶನ್ ಆಗಿದೆ. ಇತಿಹಾಸದ ರಹಸ್ಯ ಮತ್ತು ಹೆಸರಿನ ಹಿಂದಿರೋ ಕತೆ. ಈ ಏರಿಯಾಕ್ಕೆ ಹೆಸರು ಬಂದಿದ್ದು ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರ ನೆನಪಿಗಾಗಿ. 1892ರಲ್ಲಿ ಪ್ಲೇಗ್ ಬಂದಾಗ ನಗರವನ್ನು ವಿಸ್ತರಣೆ ಮಾಡುವ ಪ್ಲಾನ್ನ ಒಂದು ದೊಡ್ಡ ಭಾಗ ಇದಾಗಿತ್ತು ಮತ್ತು ಇದರ ವೈಭವ ಎಂದಿಗೂ ಸದಾ ಅಮರವಾಗಿದೆ. ಇಲ್ಲಿನ ಸುಸಜ್ಜಿತ ರಸ್ತೆಗಳು ಬ್ರಿಟಿಷ್ ಕಾಲದ ಶಿಸ್ತಿನ ನಗರ ಯೋಜನೆಯ ಪ್ರತೀಕವಾಗಿ ಇಂದಿಗೂ ಗಟ್ಟಿಯಾಗಿ ನಿಂತಿವೆ. ಅಂದಿನ ಕಾಲದಲ್ಲಿ ಬೆಂಗಳೂರನ್ನ ಪ್ಲಾನ್ ಮಾಡುವಾಗ ಚಾಮರಾಜಪೇಟೆ ಮತ್ತು ಮಲ್ಲೇಶ್ವರಂ ಜೊತೆಗೆ ಶೇಷಾದ್ರಿಪುರಂ ಅನ್ನು ಕೂಡ ಒಂದು ಪ್ರೆಸ್ಟೀಜಿಯಸ್ ಲೇಔಟ್ ಆಗಿ ಡೆವಲಪ್ ಮಾಡಲಾಗಿತ್ತು. ಬೆಂಗಳೂರಿನ ವಿದ್ಯಾಕಾಶಿ. ಇಲ್ಲಿನ ಶೇಷಾದ್ರಿಪುರಂ ಕಾಲೇಜು ಅಂದ್ರೆ ಅದು ಬರೀ ಬಿಲ್ಡಿಂಗ್ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಕೆರಿಯರ್ ಕಟ್ಕೊಟ್ಟ ಅಪ್ಪಟ ವಿದ್ಯಾ ದೇಗುಲ ಮತ್ತು ಇಲ್ಲಿನ ಎನರ್ಜಿಯೇ ಒಂದು ಸಪರೇಟ್ ಲೆವೆಲ್ನಲ್ಲಿದೆ. ಇದು ಶೈಕ್ಷಣಿಕ ಕ್ರಾಂತಿಯ ಭದ್ರಕೋಟೆಯಾಗಿದೆ. ವಿದ್ಯಾರ್ಥಿಗಳ ನೆಚ್ಚಿನ ಅಡ್ಡ ಆಗಿರುವ ಈ ಶೇಷಾದ್ರಿಪುರಂ ಬೆಂಗಳೂರಿನ ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. 1930ರಲ್ಲಿ ಶುರುವಾದ ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್ ಇಂದು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆ. ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ ಅಥವಾ ಲಾ ಇರಲಿ, ಇಲ್ಲಿ ಓದೋದು ಅಂದರೆ ಸ್ಟೂಡೆಂಟ್ಸ್ಗೆ ಒಂದು ರೀತಿಯ ಗತ್ತಿನ ವಿಷಯವಾಗಿದೆ. ಇದು ನಿಜಕ್ಕೂ ನಮ್ಮ ರಾಜ್ಯದ ಪ್ರತಿಭೆಗಳನ್ನು ಬೆಳೆಸುವಲ್ಲಿ ಒಂದು ದೊಡ್ಡ ಪಾತ್ರ ವಹಿಸಿದೆ. ಸಂಸ್ಕೃತಿ ಮತ್ತು ದೇವಸ್ಥಾನಗಳ ಸೌಂದರ್ಯ. ಇಲ್ಲಿನ ಸುಂದರ ದೇವಸ್ಥಾನಗಳು ಮತ್ತು ಹಳೆ ಕಾಲದ ಸಾಂಸ್ಕೃತಿಕ ಕೇಂದ್ರಗಳು ಈ ಏರಿಯಾದ ಜೀವನಾಡಿಗಳಾಗಿವೆ. ಇಲ್ಲಿನ ಪ್ರತಿಯೊಂದು ಧಾರ್ಮಿಕ ಆಚರಣೆಯು ನಮಗೆ ಹಳೆಯ ಕಾಲದ ಸಂಭ್ರಮವನ್ನ ಎಂದಿಗೂ ನೆನಪಿಸುತ್ತೆ. ಇಲ್ಲಿನ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಇತರ ಚಿಕ್ಕ ಚಿಕ್ಕ ಗುಡಿಗಳು ಸಂಜೆ ಹೊತ್ತು ಭಕ್ತರಿಂದ ತುಂಬಿರುತ್ತೆ. ಹಳೆಯ ಮಲ್ಲೇಶ್ವರಂ ಸಂಸ್ಕೃತಿ ಮತ್ತು ಇಂದಿನ ಮಾಡರ್ನ್ ಟ್ರೆಂಡ್ ಇಲ್ಲಿ ಪಕ್ಕದಲ್ಲೇ ಇರೋದು ನೋಡಲು ಬಹಳ ಖುಷಿ ಕೊಡುತ್ತೆ. ಸಂಜೆ ಹೊತ್ತು ಇಲ್ಲಿನ ಕಟ್ಟೆಗಳ ಮೇಲೆ ಕುಳಿತು ಹರಟೆ ಹೊಡೆಯುವ ಹಿರಿಯ ನಾಗರಿಕರು ಮತ್ತು ಕಾಲೇಜು ಮುಗಿಸಿ ಮನೆಗೆ ಹೋಗೋ ವಿದ್ಯಾರ್ಥಿಗಳ ನಡುವೆ ಒಂದು ಸುಂದರವಾದ ಲೈಫ್ ಲೈನ್ ನಲ್ಲಿ ನಮಗೆ ಕಾಣ ಸಿಗ್ತದೆ. ಇದು ಅದ್ಭುತ ವೈಭವ. ಫುಡ್ ಮತ್ತು ಶಾಪಿಂಗ್ ಅಡ್ಡ. ಇಲ್ಲಿನ ಹೋಟೆಲ್ ಸ್ವಾತಿಯಲ್ಲಿ ಇಡ್ಲಿ ವಡೆ ಮತ್ತು ಫಿಲ್ಟರ್ ಕಾಫಿ ಟೇಸ್ಟ್ ಮಾಡೋಕೆ ಜನ ಸಿಟಿಯ ಮೂಲೆ ಮೂಲೆಯಿಂದ ಬರ್ತಾರೆ. ಜೊತೆಗೆ ಇಲ್ಲಿರೋ ಹಳೆಯ ದೇವಸ್ಥಾನಗಳು ನಮಗೆ ಸಾಂಸ್ಕೃತಿಕ ನೆಮ್ಮದಿಯನ್ನು ನೀಡುತ್ತವೆ. ಇದು ಬಲು ಕುತೂಹಲಕಾರಿ ಮತ್ತು ಮರೆಯಲಾಗದ ರುಚಿಯಾಗಿದೆ. ಇನ್ನು ಹತ್ತಿರದಲ್ಲೇ ಇರೋ ಮಂತ್ರಿ ಸ್ಕ್ವೇರ್ ಮಾಲ್ ಇಲ್ಲಿನ ಆಧುನಿಕ ಲೈಫ್ ಸ್ಟೈಲ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಹಳೆಯ ಗಲ್ಲಿಗಳಲ್ಲಿ ಸಿಗೋ ಚಾಟ್ಸ್ಗಳಿಂದ ಹಿಡಿದು ದೊಡ್ಡ ಹೋಟೆಲ್ಗಳವರೆಗೂ ಇಲ್ಲಿ ಎಲ್ಲವೂ ಮಸ್ತ್ ಆಗಿರುತ್ತೆ. ಕನೆಕ್ಟಿವಿಟಿ ಮತ್ತು ಲೊಕೇಶನ್. ಮೆಜೆಸ್ಟಿಕ್ಗೆ ತುಂಬಾ ಹತ್ರ ಇರೋದ್ರಿಂದ ಈ ಏರಿಯಾಕ್ಕೆ ಡಿಮ್ಯಾಂಡ್ ಜಾಸ್ತಿ. ಮೆಟ್ರೋ ಕನೆಕ್ಟಿವಿಟಿ ಬಂದ ಮೇಲಂತೂ ಇಲ್ಲಿನ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ ಮತ್ತು ಜನರಿಗೆ ಓಡಾಡೋಕೆ ಇದು ಬೆಸ್ಟ್ ಜಾಗವಾಗಿದೆ. ಈ ಸೌಲಭ್ಯ ನಿಜಕ್ಕೂ ಅದ್ಭುತವಾಗಿದೆ. ಟ್ರಾಫಿಕ್ ನಡುವೆಯೂ ಇಲ್ಲಿನ ಅಂಡರ್ ಪಾಸ್ ಮತ್ತು ರೈಲ್ವೆ ಟ್ರ್ಯಾಕ್ ಪಕ್ಕದ ದೃಶ್ಯಗಳು ನಮಗೆ ಹಳೆ ಬೆಂಗಳೂರಿನ ನೆನಪು ಕೊಡ್ತವೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಮತ್ತು ಮೆಟ್ರೋ ಈ ಮೂರು ಸುಲಭವಾಗಿ ಸಿಗೋದ್ರಿಂದ ಬೆಂಗಳೂರಿನ ಯಾವುದೇ ಮೂಲೆಗೆ ಹೋಗಬೇಕು ಅಂದ್ರೂ ಇದು ಸೆಂಟರ್ ಪಾಯಿಂಟ್ ತರ ಕೆಲಸ ಮಾಡುತ್ತೆ. ಇದು ಇಲ್ಲಿ ವಾಸಿಸುವ ಜನರಿಗೆ ಒಂದು ದೊಡ್ಡ ವರದಾನವಾಗಿದೆ ಅಂದ್ರೆ ತಪ್ಪಾಗಲ್ಲ. ಶೇಷಾದ್ರಿಪುರಂ ಅಂದ್ರೆ ಅದು ಬರೀ ಲೊಕೇಶನ್ ಅಲ್ಲ, ಅದು ಹಳೆಯ ಬೆಂಗಳೂರಿನ ನೆನಪುಗಳನ್ನ ಇಂದಿನ ಕಾಲಕ್ಕೆ ಕನೆಕ್ಟ್ ಮಾಡುವ ಒಂದು ಪವರ್ಫುಲ್ ಲಿಂಕ್ ಆಗಿದೆ. ಇಲ್ಲಿನ ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ಕೂಡಿದೆ. ನೀವು ಇಲ್ಲಿನ ಸ್ಟೂಡೆಂಟ್ ಆಗಿರ್ಲಿ ಅಥವಾ ಇಲ್ದಿದ್ರೂ ಪರವಾಗಿಲ್ಲ, ಇಲ್ಲಿನ ಆ ರೋಡ್ಗಳಲ್ಲಿ ಒಮ್ಮೆ ನಡ್ಕೊಂಡು ಹೋದ್ರೆ ನಿಮಗೆ ಆ ರಾಯಲ್ ವೈಬ್ ಸಿಗುತ್ತೆ. ನಮ್ಮ ಬೆಂಗಳೂರಿನ ಈ ಹಸಿರು ಮತ್ತು ಶಾಂತಿನ ಉಳಿಸ್ಕೊಂಡಿರುವ ಶೇಷಾದ್ರಿಪುರಂ ನಿಜಕ್ಕೂ ಒಂದು ಬೆಸ್ಟ್ ಲೊಕೇಶನ್. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಶೇಷಾದ್ರಿಪುರಂ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.